ನಾನು ಸಿದ್ದು ದುತ್ರಗಾವಿ, ಬಾಗಲಕೋಟೆಯ ಜಿಲ್ಲಾ ವರದಿಗಾರ. ಬಾಗಲಕೋಟೆಯಲ್ಲಿ ಇವತ್ತಿನ ದಿವಸ ಸಾಕಷ್ಟು ಕುಸ್ತಿಯಲ್ಲಿ ತನ್ನದೇ ಆದಂಥ ಒಂದು ಹೆಸರನ್ನು ಮಾಡಿದೆ. ಈ ನಿಟ್ಟಿನಲ್ಲಿ ಬಾಗಲಕೋಟೆಯ ಏನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಗಾಗಲೇ ಕುಸ್ತಿಪಟುಗಳಿಗಾಗಿಯೇ ತರಬೇತಿ ಜೊತೆಗೇ ಇಲ್ಲಿ ಒಂದು ಹಾಸ್ಟೆಲ್ ಕೂಡ ಇದೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಆದಂಥ ಒಂದು ಛಾಪವನ್ನು ಮೂಡಿಸೋದರೊಂದಿಗೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಕುಸ್ತಿಪಟುಗಳು ಕೂಡ ಆಸಕ್ತರು ಇದ್ದಾರೆ. ಜೊತೆಗೆ ಇಲ್ಲಿ ಒಂದು ಹಾಸ್ಟೆಲ್ ಜೊತೆಗೇ ಕಾಲೇಜ್ ಕೂಡ ಕಲಿತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಹಾಸ್ಟೆಲನ್ನು ಕ್ಯಾನ್ಸಲ್ ಮಾಡೋದ್ರೊಂದಿಗೆ ಬೇರೆ ಕಡೆ ಒಂದು ಶಿಫ್ಟ್ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿನ ಬಾಗಲಕೋಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕುಸ್ತಿಪಟುಗಳು ಮತ್ತು ಅವರ ಏನು ತಾಯಿ ತಂದೆ ಕೂಡ ಇಲ್ಲಿ ಬಂದು ಆ ಒಂದು ಹಾಸ್ಟೆಲನ್ನು ಬೇರೆ ಕಡೆ ಶಿಫ್ಟ್ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಈಗಾಗಲೇ ಏನು ಜಿಲ್ಲಾ ಕ್ರೀಡಾ ಅಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಏನು ಕುಸ್ತಿಪಟುವನ್ನು ಮಾತಾಡಿಸಿ ತಿಳಿಯೋಣ ಏನು ಇಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನು. ಸರ್ ನಮಸ್ಕಾರ. ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿ ಒಂದು ಕುಸ್ತಿಪಟುಗಳಿಗೆ ಅನುಕೂಲ ಆಗಲಿ ಅಂತ ಇಲ್ಲೊಂದು ಹಾಸ್ಟೆಲ್ ಇತ್ತು, ಅದನ್ನು ಶಿಫ್ಟ್ ಮಾಡ್ತಾರಾ ಅನ್ನುವಂಥದ್ದು ಕೂಡ ಗೊತ್ತಾದ ಮೇಲೆ ಎಷ್ಟು ನಿಮಗೆ ಸಮಸ್ಯೆ ಆಗ್ತದೆ? ಸಮಸ್ಯೆ ತುಂಬ ದೊಡ್ಡ ಸಮಸ್ಯೆ ಆಕತ್ತೆ ರೀ. ಯಾಕಂದ್ರೆ ನಮ್ಮ ಕಾಲೇಜು ಮತ್ತು ಹಾಸ್ಟೆಲು ಇಲ್ಲೇ ಇದೆ. ನಾವು ಎಲ್ಲ ಪ್ರಾಕ್ಟೀಸ್ ಇಲ್ಲೇ ಮಾಡ್ತೀವಿ. ನಮ್ಮ ಕಾಲೇಜು ಡಿಗ್ರಿ ಬ್ಯಾಕ್ ಉಳಿದಿದ್ದರಿಂದ ನಮಗೆ ಕಾಲೇಜನ್ನು ಟ್ರಾನ್ಸ್ಫರ್ ಮಾಡಿಕೊಡಲ್ಲ. ನಮಗೆ ಹಾಸ್ಟೆಲ್ ಬೇಕು ಮತ್ತು ಕಾಲೇಜು ಎರಡೂ ಬೇಕು ಅಂದ್ರೆ ನಾವು ಇಲ್ಲೇ ಇರಬೇಕು. ನಮಗೆ ಪ್ರಾಕ್ಟೀಸು ತುಂಬ ಚೆನ್ನಾಗಿದೆ, ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ನಮಗೆ ಇಲ್ಲಿ ಕಿತ್ತು ಹೋಗಬಾರ್ದು, ನಮ್ಗೆ ಹಾಸ್ಟೆಲ್ ಬೇಕೇ ಬೇಕು ಸರ್. ಅಲ್ಲ, ಈಗಾಗಲೇ ನೀವು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಕುಸ್ತಿಪಟುಗಳು ಕೂಡ ಅದಿರಿ. ನೀವು ಇಷ್ಟಿದ್ರೂ ಕೂಡ ಇಲ್ಲಿಂದ ಯಾಕೆ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ? ಅದೇ ನಮಗೂ ಅರ್ಥ ಆಗುತ್ತಲ್ಲ ಸರ್. ಅದ ಮೇಲೆ DOS ಆಫೀಸು, ಕಮಿಷನ್ ಆಫೀಸು, ಮೇಲೆ ಕ್ರೀಡಾ ಆಫೀಸ್ಗೆ ಗೊತ್ತು. ಅವರು ಅದಕ್ಕೆ ನಮಗೆ ಬಾಗಲಕೋಟೆ ಡಿಸ್ಟಿಕ್ಕಿಂದ ಯಾಕೆ ತೆಗಿತಾರೆ ಒಂದು ಕಾರಣ ಗೊತ್ತಿಲ್ಲ ರೀ. ಒಂದು ನೀವು ಕೂಡ ಕುಸ್ತಿಪಟು, ನೀವು ಯಾವ ಒಂದು ಲೆವೆಲ್ನಲ್ಲಿ ಇವತ್ತಿನ ದಿವಸ ಕುಸ್ತಿ ಆಡಿದಿರಿ? ನಾನು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕುಸ್ತಿಪಟು ಸರ್. ನಾನು ಇಂಟರ್ನ್ಯಾಷನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಸರ್. ಓಕೆ. ಇವತ್ತಿನ ದಿವಸ ಇಲ್ಲಿ ತೆಗೆದ್ರಿಂದ ಎಷ್ಟು ಸಮಸ್ಯೆ ಆಗ್ತದೆ ನಿಮಗೆ? ಭಾಳ ಸಮಸ್ಯೆ ಸರ್. ನಾವು ಬಾಗಲಕೋಟೆ ಡಿಸ್ಟಿಕಲ್ಲಿ ಈ 8-9 ಜನ ಇದರಲ್ಲಿ 8-9 ಜನ ಇಂಟರ್ನ್ಯಾಷನಲ್ ಆಡಿದ್ದಾರೆ. ಒಬ್ಬರು ಕಾಮನ್ವೆಲ್ತ್ ಮೆಡಲಿಸ್ಟು. ಬಾಗಲಕೋಟೆ ಡಿಸ್ಟಿಕ್ ಕರ್ನಾಟಕದಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಭಾಳ ಮತ್ತು ಕುಸ್ತಿಪಟುಗಳು ಹೊರಹೊಮ್ಮುತ್ತಿದ್ದಾರೆ ಬಾಗಲಕೋಟೆ ಡಿಸ್ಟಿಕ್ನಲ್ಲಿ. ಇಷ್ಟು ಇದ್ದರೂ ಇಲ್ಲಿಂದ ಕುಸ್ತಿಯನ್ನು ಯಾಕೆ ತೆಗೆದು ಹಾಕ್ತಿದ್ದಾರೆ ಅಂದರೆ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಒಟ್ಟಿನಲ್ಲಿ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿ ಕುಸ್ತಿಗೆ ತನ್ನದೇ ಆದಂಥ ಒಂದು ಹೆಸರನ್ನು ಮಾಡಿಕೊಂಡ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿದ್ದಂಥ ಏನು ಕುಸ್ತಿಪಟುಗಳ ಹಾಸ್ಟೆಲ್ಗಳನ್ನು ಕ್ಯಾನ್ಸಲ್ ಮಾಡಬಾರ್ದು ಅನ್ನುವಂಥದ್ದೇ ಈ ಒಂದು ಕುಸ್ತಿಪಟುಗಳು ಮತ್ತು ಅವರ ಪೋಷಕರ ಮಾತು ಕೂಡ ಆಗಿದೆ. ಇದಿಷ್ಟು ಬಾಗಲಕೋಟೆಯ ಸುದ್ದಿ. ಆದರೆ ಮುಂದಿನ ಸುದ್ದಿಯನ್ನು ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.